ಇವತ್ತು ನಾವು ಈ ಮೆಟ್ರೋ ದರೆಯಲಿಕ್ಕೆ ಆದ ಕೂಡಲೇ ನಾವು ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆ ಅಂತ ಮಾಡಿಕೊಂಡು ಬೆಂಗಳೂರಿನ ನಾನಾ ಕಡೆ ಮೆಟ್ರೋದಲ್ಲಿ ಪ್ರಯಾಣ ಮಾಡೋ ಪ್ರಯಾಣಿಕರೆಲ್ಲ ಒಗ್ಗೂಡಿಸಿ ಸಂಘಟನೆ ರಚನೆ ಮಾಡಿ ಈಗಾಗಲೇ ನಾವು ಹಲವಾರು ಮೆಟ್ರೋ ಸ್ಟೇಷನ್ಗಳಲ್ಲಿ ಸಹಿ ಸಂಗ್ರಹಣೆ ಅಭಿಯಾನ ಮಾಡ್ತಾ ಇದ್ದೀವಿ. ಈಗಾಗಲೇ ಸಾವಿರಾರು ಸಹಿಗಳನ್ನ ಕಲೆಕ್ಟ್ ಮಾಡಿದ್ದೀವಿ. ಇದನ್ನ ನಾವು MD ಅವ್ರಿಗೂ ಕೂಡ ಕೊಟ್ಟಿದ್ದೀವಿ. ನಾವು ಒಂದು ರೀತಿ ಫ್ರೀಡಂ ಪಾರ್ಕ್ ಹೋರಾಟ ಮಾಡಿದ್ವಿ, ಸಮಾವೇಶ ಮಾಡಿದ್ವಿ, ಇದೇ ರೀತಿ ಹೋರಾಟ ಮುಂದುವರಿಸ್ತಿದ್ದೀವಿ. ಆದರೆ ಬೇಜಾರಿನ ವಿಷಯ ಏನಂದ್ರೆ ಇವತ್ತು ಎರಡು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಪ್ರತಿನಿತ್ಯ ಸಂಘ ಸಂಸ್ಥೆಗಳು ಹೋರಾಟ ಮಾಡ್ತಿದ್ದಾರೆ. ನಾವು ಮಾತ್ರ ಅಲ್ಲ, ಎಲ್ಲಾ ಕಾರ್ಮಿಕರ ಮನೆ ಹೋರಾಟ ಮಾಡಿದ್ರು, ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡಿದ್ರು, ವಾಟಾಳ್ ನಾಗರಾಜ್ ಅವರು ಹೋರಾಟ ಮಾಡಿದ್ರು. ಎಲ್ಲರೂ ಹೋರಾಟ ಮಾಡಿದ್ರು ಕೂಡ ಪ್ರತಿನಿತ್ಯ ಜನಗಳು ಆಕ್ರೋಶ ವ್ಯಕ್ತಪಡಿಸ್ತಿದ್ರು ಕೂಡ ಸರ್ಕಾರಗಳು ಇವತ್ತು ನಮ್ಮ ನಾವು ಕಿವಿನೇ ಕೇಳಿಸಲ್ಲ ಚುಕ್ಕಿ ವರ್ತನೆ ಮಾಡ್ತಿರೋದು ಬಹಳ ಒಂಥರ ಜನವಿರೋಧಿ ನಿಲುವು ಎರಡು ಸರ್ಕಾರದ್ದು. ಇಲ್ಲಿ ನಿಜವಾಗ್ಲೂ ಇವರಿಗೆ ಜನಪರ ಕಾಳಜಿ ಇದ್ರೆ ಇವರು ಇಬ್ರು ಒಂದಾಗಿ ಆ ಫೇರ್ ಫಿಕ್ಸೇಷನ್ ಕಮಿಟಿನ ಇವತ್ತು ಅದೇನ್ ಕಮಿಟಿ ರೆಕಮೆಂಡೇಶನ್ಸ್ ನ ಅದನ್ನ ಸೈಡ್ಗೆ ಹಾಕಿ ಜನಗಳ ಮುಂದೆ ಬಂದು ಇವತ್ತು ಏನ್ ನಿಮ್ ಸಮಸ್ಯೆ ಇದೆ ಅಂತ ಕೇಳಿ ಅದ್ರ ಬೇಸಿಸ್ ಮೇಲೆ ನಾವ್ ಹೇಳೋದು ಮೇಡಮ್, ಫೇರ್ ಫಿಕ್ಸೇಷನ್ಗೆ ಮಾನದಂಡ ಏನು ಅಂದ್ರೆ ಒಬ್ಬ ಕಾರ್ಮಿಕ, ಒಬ್ಬ ಗಾರ್ಮೆಂಟ್ ಹೋಗೋ ಹೆಣ್ಣು ಮಕ್ಳು ಇಬ್ರು ಏನು ಅವ್ರಿಗೇನ್ ಸಂಬಳ ಬರುತ್ತೆ ಅವ್ರು ನಿಜವಾಗ್ಲೂ ಕೊಡಕ್ಕಾಗುತ್ತೆ ಮೆಟ್ರೋ ದರ, ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಇಲ್ಲಿ ತುಂಬಾ ಜನ ಯೋಚನೆ ಮಾಡ್ಬೋದು ಅದು ಇದ್ಯಾಕೆ ಕೊಡಬೇಕು, ಯಾಕೆ ಅಷ್ಟು ಕಡಿಮೆ ಮಾಡಬೇಕು ಅಂತ. ಯಾಕೆ ಅಷ್ಟು ಕಡಿಮೆ ಮಾಡಬೇಕು ಅಂದ್ರೆ ಅದು ಪಬ್ಲಿಕ್ ದುಡ್ಡಿಂದ ಕಟ್ಟಿರೋದು. ನಾವು ಹತ್ತಾರು ವರ್ಷಗಳಿಂದ ಈಚೆ ನಾವೆಲ್ಲರೂ ಕೂಡ ಟ್ಯಾಕ್ಸ್ ಕಟ್ಟಿದ್ದೀವಿ. ಇವತ್ತು ಕೂಡ ನೀವು ಟ್ಯಾಕ್ಸ್ ಕಟ್ತೀವಿ, ಪೆಟ್ರೋಲ್ ಹಾಕ್ಸಿ ಟ್ಯಾಕ್ಸ್ ಕಟ್ತಾ ಇದ್ದೀರಾ. ಅದೇ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನಗಳು ನಾವು ಪೆಟ್ರೋಲ್ ಸೆಸ್ ಕೊಟ್ಟಿದ್ದೀವಿ, ಡೀಸೆಲ್ ಸೆಸ್ ಕೊಟ್ಟಿದ್ದೀವಿ, ಲ್ಯಾಂಡ್ ಪರ್ಚೇಸ್ ಮಾಡಿದ್ರೆ ಅದ್ರ ಮೇಲೆ 5% ಅರ್ಬನ್ ಡೆವಲಪ್ಮೆಂಟ್ ಸೆಸ್ ಕೊಟ್ಟಿದ್ದೀವಿ. ಎಲ್ಲ ನಮ್ಮ ದುಡ್ಡಿಂದ ಕಟ್ಟಿರೋದು. ಒಂದು ನಿಜವಾದ ಸರ್ಕಾರಕ್ಕೆ ಐದು ವಿಷಯಗಳೇನಿದೆ. ಒಂದು ನೀರು, ಒಂದು ಒಳ್ಳೆ ನೀರು, ಒಳ್ಳೆ ಗಾಳಿ, ಟ್ರಾನ್ಸ್ಪೋರ್ಟ್, ಆಮೇಲೆ ಹೆಲ್ತ್, ಎಜುಕೇಶನ್. ಇದು ಕೊಡೋ ಅವರು ಕಾನ್ಸ್ಟಿಟ್ಯೂಷನಲ್ ರೈಟ್, ನಮ್ಮೆಲ್ಲರ ರೈಟ್ ಅದು. ಸೊ ಅದನ್ನ ಇವತ್ತು ಸರ್ಕಾರ ಕೊಡ್ತಾರೆ, ಅದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರೋದು. ಅದನ್ನ ಇವರು ಇವತ್ತು ಕಾರ್ಪೊರೇಟೈಸ್ ಮಾಡಕ್ ಹೊರಟಿದ್ದಾರೆ, ಶ್ರೀಮಂತರ ಪಾಲ್ ಮಾಡಕ್ ಹೊರಟಿದ್ದಾರೆ. ಬರೇ ದುಡ್ಡಿರೋರು ಮಾತ್ರ ಓಡಾಡಿ ಅಂತ ಮಾಡಿದ್ರೆ ಇದನ್ನ ನಾವು ವಿರೋಧಿಸ್ತಿದ್ದೇವೆ ಮೇಡಮ್. ನಮ್ಮ ಪಾಯಿಂಟ್ ಕೇವಲ ಇವತ್ತು ದರ ಏರಿಕೆ ಮಾತ್ರ ಅಲ್ಲ, ನಾವು ಕೇಳ್ತಿರೋದು ನಾಳೆ ನೋಡಿ ಇದರಿಂದ ಇವತ್ತು ಆಗಲೇ ಮೆಟ್ರೋ ಕಮ್ಯುಟರ್ಸ್ ಪ್ರಯಾಣ ಸಂಖ್ಯೆ 1 ಲಕ್ಷ ಬಿದ್ದಿದೆ, ಅವರೆಲ್ಲ ರಸ್ತೆ ಓಡಾಡ್ತಿದ್ದಾರೆ. ನಾಳೆ ಇದರಿಂದ ಏನಾಗುತ್ತೆ, ಬರೋ ದಿನಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತೆ. ಈಗಾಗಲೇ ಬೆಂಗಳೂರಿನಲ್ಲಿ ಅಸ್ತಮಾ ಪೇಷಂಟ್ ಸಂಖ್ಯೆ ಜಾಸ್ತಿ ಆಗ್ತಿದೆ, ಉಸಿರಾಟದ ಸಮಸ್ಯೆ ಬರ್ತಾ ಇದೆ. ನಾಳೆ ನಮ್ಮ ಮಕ್ಕಳು ಜೀವನ ನಾವು ಬದುಕಬಹುದು, ನಾಳೆ ನಮ್ಮ ಮಕ್ಕಳುಗಳು ಬದುಕಾಗುತ್ತಾ? ಡೆಲ್ಲಿ ತರ ಇನ್ನೊಂದು ಸಿಟಿ ಆಗುತ್ತೆ, ಪೊಲ್ಯೂಷನ್ ಸಿಟಿ ಆಗೋಗ್ಬಿಡುತ್ತೆ ನಮ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಎಚ್ಚೆತ್ಕೊಳ್ಬೇಕು, ಜನಸಾಮಾನ್ಯರು ಮುಂದೆ ಬರಬೇಕು ಹೋರಾಟಕ್ಕೆ. ಎಲ್ಲ ಕಡೆ ನಾವು ಪ್ರತಿಭಟಿಸಬೇಕು. ನಾವು ಇವತ್ತು ಎಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ, ಇಲ್ಲ ನಡೆಯುತ್ತೆ ಹೆಂಗೋ ಮಾಡ್ಕೊಂಡು ಹೋಗ್ಬೇಡ ಅಂತ ಅದೇ ಸರ್ಕಾರದ ಬಲ. ಸೊ ಈಗಾಗಲೇ ನಾವು ಮೇಡಮ್ ಅಭಿಪ್ರಾಯ ಸಂಘಟನೆ ಮಾಡ್ತಾ ಇದೀವಿ. ಯಾಕಂದ್ರೆ ಇವತ್ತು ಮೆಟ್ರೋದಲ್ಲಿ 8 ಲಕ್ಷ ಜನ ಓಡಾಡ್ತಾ ಇದ್ದಾರೆ. ಅವರೆಲ್ಲ ಅಭಿಪ್ರಾಯ ಸಂಘಟನೆ ಮಾಡಿ ನಾವು ಈಗಾಗಲೇ ಸಮಾವೇಶ ಮಾಡಿದ್ವಿ. ಈಗ ನಾವು ಕಾಲೇಜ್ ಹಂತಗಳಲ್ಲಿ, ಬಡಾವಣೆ ಹಂತದಲ್ಲಿ, ಹಲವಾರು ಸಂಘ ಸಂಸ್ಥೆಗಳ ಹಂತದಲ್ಲಿ ನಾವು ಕಾರ್ಮಿಕರ ಸಂಘಟನೆ ಇರ್ಬೋದು, ವಕೀಲರ ಸಂಘಟನೆ ಇರ್ಬೋದು, ಇದೆಲ್ಲ ಭೇಟಿ ಮಾಡಿ ನಾವು ಸಂಗ್ರಹಣೆ ಮಾಡ್ತಾ ಇದೀವಿ, ವಿಚಾರ ವಿನಿಮಯಗಳನ್ನ ಮಾಡ್ತಾ ಇದೀವಿ. ಸೊ ಬರೋ ದಿನಗಳಲ್ಲಿ ಖಂಡಿತ ಜನಸಾಮಾನ್ಯರು ಏನ್ ಹೇಳ್ತಾರೆ, ಜನಸಾಮಾನ್ಯರ ಎಮೋಷನ್ ಏನಿದೆ ಅದ್ರ ಬೇಸಿಸ್ ಮೇಲೆ ನಾವು ಹೋರಾಟ ಮುಂದುವರಿಸ್ತೀವಿ.